ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ನಾವು ಪ್ರಮುಖವಾಗಿ ಗ್ರಹಗಳಲ್ಲಿ ಅಧಿಪತಿಯಾಗಿರುವಂತಹ ರವಿ ಗ್ರಹದ ಸಂಕ್ರಮಣ. ರವಿ ಗ್ರಹ ಬಹಳ ದಿನಗಳ ನಂತರ ತನ್ನ ಸ್ವಕ್ಷೇತ್ರವಾಗಿರುವಂತಹ ಸಿಂಹರಾಶಿಗೆ ಆಗಮಿಸುತ್ತಾ, ಸ್ವಕ್ಷೇತ್ರದಲ್ಲಿರುವಂತಹ ರವಿ ಪ್ರಮುಖವಾಗಿ ಒಂದು 12 ರಾಶಿಗಳಲ್ಲಿ ಒಂದು 4 ರಾಶಿ ಜಾತಕರಿಗೆ ಅದ್ಭುತವಾಗಿರುವಂತಹ ರಾಜಯೋಗ ನೀಡ್ತಾ ಇರ್ತಾರೆ. ಅಂದರೆ ಉಳಿದಿರುವಂತಹ ಕೆಲವೊಂದು ರಾಶಿಗಳಿಗೆ ಅವರಿರುವಂತಹ ಸ್ಥಾನವನ್ನು ಆಧರಿಸಿ ಮಿಶ್ರ ಮತ್ತು ಪ್ರತಿಕೂಲ ಫಲಗಳನ್ನು ನೀಡುವಂತಹ ರವಿ ಈಗ 12 ರಾಶಿಗಳಲ್ಲಿ ಮಕರ ರಾಶಿ ಜಾತಕರಿಗೆ ಯಾವ ರೀತಿ ಅನುಕೂಲ ಫಲಗಳು ನೀಡುತ್ತೆ. ಮಕರ ರಾಶಿಯವರದ್ದು ಒಂದು ರೀತಿ ಅಂದರೆ ಜೀವನ ಪೂರ್ತಿ ಕೂಡ ಈ ಮಕರ ರಾಶಿಯವರು ಕಷ್ಟ ಬೀಳೋದಕ್ಕೆ ಅಥವಾ ಕಷ್ಟಗಳನ್ನು ನೋಡೋದಕ್ಕೆ ಅವರು ತಮ್ಮ ಜನ್ಮವನ್ನು ತಾಳಿದ್ದಾರೆ ಅನ್ನೋ ರೀತಿಯಲ್ಲಿ ಇವರಿಗೆ ಕಳೆದ 7-8 ವರ್ಷಗಳಿಂದ ಬಹಳಷ್ಟು ತೊಂದರೆಗಳು, ಬಹಳಷ್ಟು ವಿಷಯಗಳಲ್ಲಿ ವಿಳಂಬತೆ, ಆಲಸ್ಯ, ಯಾವುದೇ ವಿಷಯ ಕೈ ಹಿಡಿದರೂ ಕೂಡ ಅನಾವಶ್ಯಕವಾಗಿರುವಂತಹ ಕೆಲವೊಂದು ಆರೋಪಗಳು, ಆರೋಗ್ಯ ಸಮಸ್ಯೆಗಳು, ಇನ್ನೇನು ತೃತೀಯ ಗುರು ಪರ್ಟಿಕ್ಯುಲರ್ ಆಗಿ ಗುರು ಲಾಭ ಇದೆ, ಗುರುವಿನ ಅನುಕೂಲತೆ ಇದೆ, ಶನಿ ತೃತೀಯ ಸ್ಥಾನದಲ್ಲಿ ಇದ್ದಾರೆ ಅನ್ನೋ ರೀತಿಯಲ್ಲಿ ಏನೂ ಇಲ್ಲ. ಯಾಕಂದರೆ ಇವರು ತಮ್ಮ ಕಷ್ಟಕ್ಕೆ ತಕ್ಕ ಫಲ ಅನ್ನೋ ರೀತಿಯಲ್ಲಿ ಅದೃಷ್ಟವನ್ನು ನಂಬ್ಕೊಳ್ಳಲ್ಲ. ಇವರು ತಾವು ಪಡೆಯುವಂತಹ ಕಷ್ಟಕ್ಕೆ ಜೊತೆಯಾಗಿ ಮತ್ತಷ್ಟು ಇವರ ತಾಳ್ಮೆಯನ್ನು ಪರೀಕ್ಷಿಸುವಂತಹ ರೀತಿಯಲ್ಲಿ ಈ ಇತರ ಗ್ರಹ ಸಂಚಾರ ದೋಷಗಳು ಕೂಡ ಆಗಾಗ ಇವರನ್ನು ಹಲೋ ಅಂತ ಹೇಳಿಬಿಟ್ಟು ಹೋಗ್ತಾ ಇರುತ್ತೆ. ಈಗ ಅದೇ ರೀತಿ ನೋಡಿ, ಅಷ್ಟಮ ರವಿ ದೋಷ, ಅಷ್ಟಮ ಸ್ಥಾನದಲ್ಲಿ ಯಾವುದೇ ಗ್ರಹ ಇದ್ದರೂ ಕೂಡ ಇದು ಅನಿರೀಕ್ಷಿತವಾಗಿರುವಂತಹ ಫಲಗಳನ್ನು ನೀಡ್ತಾ ಇರುತ್ತೆ. ಸೊ ಈಗ ಅಷ್ಟಮ ಸ್ಥಾನಕ್ಕೆ ಸಿಂಹರಾಶಿಗೆ ಆಗಮಿಸುತ್ತಾ ಇರುವಂತಹ ರವಿ ಮಕರ ರಾಶಿಯವರಿಗೆ ಅಷ್ಟಮ ರವಿ ದೋಷವನ್ನು ನೀಡ್ತಾ ಇದ್ದಾರೆ. ಎಲ್ಲಿಂದ? ಆಗಸ್ಟ್ 17ರಿಂದ ಸೆಪ್ಟೆಂಬರ್ 17ರವರೆಗೂ ಕೂಡ ಅಷ್ಟಮ ಸ್ಥಾನದಲ್ಲಿರುವಂತಹ ರವಿ ಕೆಲವೊಂದು ವಿಚಾರಗಳಂತ ಬಂದಾಗ ಇವರಿಗೆ ಈ ಅಷ್ಟಮ ರವಿ ದೋಷವನ್ನು ನೀಡ್ತಾ ಇರ್ತಾರೆ. ಭಯ ಬೀಳುವಂತಹ ಅವಶ್ಯಕತೆ ಇಲ್ಲ. ಯಾಕಂದರೆ ಈಗ ರವಿ ತನ್ನ ಸ್ವಕ್ಷೇತ್ರವಾಗಿರುವಂತಹ ಸಿಂಹರಾಶಿಯಲ್ಲಿ ಇರುತ್ತಾ ಕೊಡುವಂತಹ ಪ್ರತಿಕೂಲ ಫಲಗಳನ್ನು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುವಂತಹ ಅಥವಾ ಸ್ವಲ್ಪ ಮಟ್ಟಿಗೆ ಸುಧಾರಣೆಯಾಗುವಂತಹ ರೀತಿಯಲ್ಲಿ ನಿಮಗೆ ಈ ವಿಶೇಷವಾಗಿರುವಂತಹ ಫಲಗಳನ್ನು ನೀಡ್ತಾ ಇರ್ತಾರೆ. ಪ್ರಮುಖವಾಗಿ ರವಿಯನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಪ್ರಾಣಕಾರಕ, ಪಿತೃಕಾರಕ, ಪೂರ್ವ ಪುಣ್ಯ ಬಲವನ್ನು ನೀಡುವಂತಹ ಗ್ರಹ, ಆರೋಗ್ಯಕಾರಕ. ನೋಡಿ, ಒಂದು ಒಳ್ಳೆಯ ರೀತಿಯಲ್ಲಿ ಉದ್ಯೋಗದಲ್ಲಿ ಉನ್ನತಿ ಅಭಿವೃದ್ಧಿ ಸಾಧನೆ ಮಾಡಬೇಕು ಅಂದ್ಕೊಂಡ್ರೂ ಕೂಡ ಪ್ರಮುಖವಾಗಿ ನಿಮ್ಮ ತಂದೆಯ ಜೊತೆಗೆ ನಿಮ್ಮ ಬಾಂಧವ್ಯ ಅನುಕೂಲವಾಗಿರಬೇಕು, ನಿಮ್ಮ ತಂದೆಯ ಆರೋಗ್ಯ ಚೆನ್ನಾಗಿರಬೇಕು ಅನ್ನುವಂತಹ ವಿಷಯಗಳಾಗಿರ್ಬೋದು. ಅಧಿಕಾರಕ್ಕೆ, ರಾಜಕೀಯ ಕ್ಷೇತ್ರದಲ್ಲಿ ಅನುಕೂಲವಾಗಿರುವಂತಹ ಸ್ಥಿತಿಯಲ್ಲಿ ಪದವಿ ಯೋಗವನ್ನು ಪಡೆಯೋದಕ್ಕೆ, ಉತ್ತಮ ಆರೋಗ್ಯವನ್ನು ಪಡೆಯೋದಕ್ಕೆ ರವಿ ಅನುಗ್ರಹ ಅನ್ನೋದು ಇರಬೇಕಾಗಿರುತ್ತೆ. ಇಲ್ಲಿವರೆಗೂ ಕೂಡ ಸಪ್ತಮ ಸ್ಥಾನದಲ್ಲಿ ಇರುವಂತಹ ರವಿ ಈಗ ಅಷ್ಟಮ ಸ್ಥಾನವಾಗಿರುವಂತಹ ಸಿಂಹರಾಶಿಗೆ ಆಗಮನ. ಸಪ್ತಮ ಸ್ಥಾನ ಅಥವಾ ಅಷ್ಟಮ ಸ್ಥಾನ ಎರಡೂ ಕೂಡ ರವಿಗೆ ಅನುಕೂಲವಾಗುವುದಿಲ್ಲ. ಪ್ರಮುಖವಾಗಿ ನಾವು ರವಿ ಗ್ರಹದ ಅನುಕೂಲ ಸ್ಥಿತಿಯನ್ನು ನೋಡಬೇಕಂದ್ರೆ ನಮ್ಮ ಜನ್ಮರಾಶಿಯಿಂದ ಕೌಂಟ್ ಮಾಡಿದಾಗ ಈ 3ನೇ ಮನೆ, 6ನೇ ಮನೆ ಅಂದರೆ ತೃತೀಯ ಭಾವ, ಷಷ್ಠ ಭಾವ, ದಶಮ ಅಂದರೆ ವೃತ್ತಿ ವ್ಯಾಪಾರ ಉದ್ಯೋಗ ರಾಜ್ಯಸ್ಥಾನದಲ್ಲಿ ರವಿ ಇದ್ದರೆ ಅಥವಾ ಏಕಾದಶದಲ್ಲಿ ರವಿ ಇದ್ದರೆ ಅದ್ಭುತವಾಗಿರುವಂತಹ ಯೋಗವನ್ನು ನೀಡ್ತಾ ಇರ್ತಾರೆ. ಆಗಿರುವಂತಹ ರವಿಯು ಈಗ ಮಕರ ರಾಶಿಯವರಿಗೆ ಅಷ್ಟಮ ಸ್ಥಾನ ಅಷ್ಟೊಂದು ಅನುಕೂಲವಾಗಿರುವಂತಹ ಸ್ಥಿತಿಯಲ್ಲ. ಅಷ್ಟಮ ರವಿ ಮುಖಾಂತರ ನೀವು ಮಾಡುವಂತಹ ಕೆಲವೊಂದು ಪ್ರಮುಖವಾಗಿರುವಂತಹ ಪ್ರಯತ್ನಗಳಾಗಿರ್ಬೋದು, ವೃತ್ತಿ ಉದ್ಯೋಗಗಳಾಗಿರಬಹುದು, ಬಹಳಷ್ಟು ಆತಂಕಗಳು, ಡಿಸ್ಟ್ರ್ಯಾಕ್ಷನ್ಸ್ ಅನ್ನೋದಿರುತ್ತೆ. ಒಂದು ಸಾರಿ ಇನ್ನೇನು ಕಂಪ್ಲೀಟ್ ಮಾಡೋಣ ಅಂತ ಕೂತ್ಕೊಳ್ತೀರಾ, ಏನೋ ಒಂದು ಡಿಸ್ಟರ್ಬೆನ್ಸ್ ನಿಮ್ಮನ್ನು ಆ ಕೆಲಸ ಕಂಪ್ಲೀಟ್ ಮಾಡೋದಕ್ಕೆ ಬಿಡಲ್ಲ. ಇದು ಅಷ್ಟಮ ರವಿ ಅನ್ನೋದು ಪ್ರಮುಖವಾಗಿ ಪ್ರಾಣಕಾರಕ, ಪಿತೃಕಾರಕ ಅಂತ ಹೇಳ್ತಾ ಇರ್ತೇವೆ. ಸೊ ಮಕರ ರಾಶಿಯಲ್ಲಿ ಜಾತಕರು ಪ್ರಮುಖವಾಗಿ ನಿಮ್ಮ ತಂದೆಯ ಆರೋಗ್ಯದಲ್ಲಿ ಈಗ ಗುಣಮುಖರಾಗ್ತಾ ಇದ್ದಾರೆ. ಏನಾದರೂ ಆರೋಗ್ಯ ಸಮಸ್ಯೆಗಳಿದೆಯಾ,
ಅಥವಾ ಆರೋಗ್ಯದಲ್ಲಿ ಏನಾದರೂ ಏರುಪೇರುಗಳು ಇತ್ಯಾದಿ ವಿಷಯಗಳು. ತಂದೆಗೆ ದೋಷವನ್ನು ನೀಡುವಂತಹ ಸ್ಥಾನ ಅಷ್ಟಮ ರವಿಯಾಗಿರೋದ್ರಿಂದ ಈ ಸಂದರ್ಭದಲ್ಲಿ ನಿಮ್ಮ ತಂದೆಯ ನಮ್ಮ ತಂದೆಯ ಆರೋಗ್ಯ, ನಿಮ್ಮ ತಂದೆಯ ಈಗ ಏನಾದರೂ ವಿಚಾರದಲ್ಲಿ ಇದ್ದಾರಾ ಇತ್ಯಾದಿ ವಿಷಯಗಳಲ್ಲಿ ನೀವು ಏನಾದರೂ ಫಿನಾನ್ಷಿಯಲ್ ಪ್ರಾಬ್ಲಮ್ ಇದೆಯಾ, ಅಥವಾ ಅವ್ರಿಗೇನಾದರೂ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇದೆಯಾ, ಸೊ ಇತ್ಯಾದಿ ವಿಷಯಗಳ ಬಗ್ಗೆ ನೀವು ಒಬ್ಬ ಫ್ರೆಂಡ್ಲಿ ನೇಚರ್ ಆಗಿ ಅಥವಾ ಒಂದು ಆಪ್ಯಾಯತೆಯಿಂದ ಅಥವಾ ಪ್ರೀತಿಯಿಂದ ಅವರಲ್ಲಿರುವಂತಹ ಮನಸ್ಸಲ್ಲಿರುವಂತಹ ಕೆಲವೊಂದು ಏನಾದರೂ ಸಮಸ್ಯೆಗಳಿದ್ದೆ ಅದನ್ನು ಪರಿಷ್ಕಾರ ಮಾಡೋದಕ್ಕೆ ನಿಮ್ಮ ಸಹಕಾರ ಅವಶ್ಯಕತೆ ಇರುತ್ತೆ. ಇನ್ನು ಅಷ್ಟಮ ಸ್ಥಾನಕ್ಕೆ ರವಿ ಬಂದಾಗ ನಿಮ್ಮಲ್ಲಿರುವಂತಹ ಆತ್ಮವಿಶ್ವಾಸ ದಿನದಿಂದ ದಿನಕ್ಕೆ ಕಮ್ಮಿ ಆಗ್ತಾ ಇರುತ್ತೆ. ಈ ಸ್ವಶಕ್ತಿ, ನಾನು ಏನಾದರೂ ಮಾಡಬೇಕಾಗಿರುವಂತಹ ಒಂದು ಧೈರ್ಯ. ತೃತೀಯದಲ್ಲಿ ವಕ್ರಗಮನದಲ್ಲಿರುವಂತಹ ಶನಿ ಪರಮಾತ್ಮ ಕಾನ್ಫಿಡೆನ್ಸ್ ಲೆವೆಲ್ಸ್ನ ಕಮ್ಮಿ ಮಾಡಿದ್ರೆ, ಈಗ ಅಷ್ಟಮ ಸ್ಥಾನಕ್ಕೆ ಬಂದಿರುವಂತಹ ರವಿ ಮತ್ತಷ್ಟು ನಿಮ್ಮಲ್ಲಿರುವಂತಹ ಶಕ್ತಿಯ, ಧೈರ್ಯ, ಆತ್ಮವಿಶ್ವಾಸವನ್ನು ಇಂಚಿಂಚಾಗಿ ಕಮ್ಮಿ ಮಾಡ್ತಾ ಹೋಗ್ತಾ ಇರುತ್ತೆ. ಅಂದರೆ ನಿಮ್ಮಲ್ಲಿ ಕೆಲವೊಂದು ಹಿಡನ್ ಸ್ಕಿಲ್ಸ್ ಇರುತ್ತೆ. ಅಂದರೆ ಕೆಲವೊಂದು ವಿಷಯಗಳನ್ನು ಧೈರ್ಯವಾಗಿ ಹೇಳೋದಾಗಿರ್ಬೋದು, ಧೈರ್ಯವಾಗಿ ಪ್ರೆಸೆಂಟೇಷನ್ ಕೊಡೋದಾಗಿರಬಹುದು. ಆ ಸ್ಕಿಲ್ಸು, ಟ್ಯಾಲೆಂಟ್ ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ. ಬಟ್ ಅದನ್ನು ಏನಾಗುತ್ತೆ ಅಂದರೆ ಈ ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಆಗಿರೋದ್ರಿಂದ ಪ್ರೆಸೆಂಟೇಷನ್, ಆ ಕಮ್ಯುನಿಕೇಷನ್ ಮಾಡುವಾಗ ಪ್ರೆಸೆಂಟೇಷನ್ ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಆಗಿ ಹೇಳಬೇಕಾಗಿರೋಂತಹ ವಿಷಯಗಳನ್ನು ಹೇಳಲಿಕ್ಕಾಗದೆ ಆ ಕಂಪ್ಲೀಟ್ ಆ ಸೆಷನ್ನು ಅಥವಾ ಇಂಟರ್ವ್ಯೂನೋ ಆ ಪ್ರೆಸೆಂಟೇಷನೋ ಮುಗಿದ ಮೇಲೆ ಅಯ್ಯೋ ನಾನಿಲ್ಲಿ ತಪ್ಪು ಹೇಳಿದ್ದೀನಲ್ಲ, ನಾನು ಇದು ಹೇಳಬೇಕಾಗಿತ್ತಲ್ವ, ಯಾಕೆ ಹೇಳಿಲ್ಲ, ಈ ರೀತಿ ಒಂದು ರಿಗ್ರೆಟ್ ಫೀಲಿಂಗ್. ಅಂದರೆ ನಿಮ್ಮಲ್ಲಿರುವಂತಹ ಪ್ರತಿಭೆ, ನಿಮ್ಮಲ್ಲಿರುವಂತಹ ಸ್ಕಿಲ್ಸು, ಟ್ಯಾಲೆಂಟು ನಿಮ್ಮ ಅಂತರ್ಗತವಾಗಿ ಇಂಟರ್ನಲ್ ಆಗಿ ನಿಮ್ಮಲ್ಲಿ ಇದ್ರೂ ಕೂಡ ಅದನ್ನು ಎಕ್ಸ್ಟ್ರಾರ್ಡಿನರಿಯಾಗಿ ಪ್ರೆಸೆಂಟೇಷನ್ ಕೊಡೋಕ್ಕಾಗದೆ, ಅದು ಎಕ್ಸ್ಪ್ಲೋರ್ ಮಾಡೋಕ್ಕಾಗದೆ ಈ ಸಂದರ್ಭದಲ್ಲಿ ಈ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು, ಆತ್ಮವಿಶ್ವಾಸ ಅನ್ನೋದು ಕುಗ್ಗುತ್ತಾ ಇರುತ್ತೆ. ಸೊ ಆಗಿರೋದ್ರಿಂದ ನಿಮ್ಮ ಏಕಾಗ್ರತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಯಾವುದ್ರ ಬಗ್ಗೆ ಪ್ರಿಪೇರ್ ಆಗಿದ್ದೀವಿ, ಸ್ಟೆಪ್ ಬೈ ಸ್ಟೆಪ್ ಅವ್ರು ಏನು ಕೇಳ್ತಾ ಇದ್ದಾರೆ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಹೇಳೋದು, ಅಥವಾ ಅವ್ರು ಹೇಳೋದಕ್ಕೆ ಅಥವಾ ಅವ್ರನ್ನ ಮಿಸ್ರೂಟ್ ಅದು ಮಾಡೋ ರೀತಿಯಲ್ಲಿ ಕನ್ಫ್ಯೂಷನ್ ಮಾಡೋ ಥರ ಏನೋ ಅದಕ್ಕೆ ಒಂದಕ್ಕೊಂದು ಸಂಬಂಧ ಇಲ್ದಿರುವಂತಹ ವಿಷಯಗಳನ್ನು ಹೇಳೋದು ಇತ್ಯಾದಿ ವಿಷಯಗಳಲ್ಲಿ ನಿಮ್ಮಲ್ಲಿ ಆಸಕ್ತಿ ಕಮ್ಮಿ ಮಾಡಿಸುತ್ತೆ. ಅದೇ ರೀತಿ ಈ ವಿಷಯಗಳನ್ನು ಕೇಳ್ತಾ ಇರುವಂತಹ ಈ ವೀಕ್ಷಕರಾಗಿರ್ಬೋದು, ಶ್ರೋತರಾಗಿರ್ಬೋದು, ಅವ್ರಿಗೂ ಕೂಡ ಇಂಟ್ರೆಸ್ಟ್ ಇಲ್ದಂಗೆ ಮಾಡ್ತಾ ಇರುತ್ತೆ. ಅಂದರೆ ನಿಮ್ಮಲ್ಲಿ ಸ್ಕಿಲ್ ಇದ್ರೂ ಕೂಡ ಒಂದು ಕರೆಕ್ಟ್ ವೇಯಲ್ಲಿ ಪ್ರೊಜೆಕ್ಟ್ ಮಾಡೋಕ್ಕಾಗದೆ ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಅನ್ನೋದು ಕಮ್ಮಿ ಆಗ್ತಾ ಇರುತ್ತೆ. ಎಕ್ಸಾಂಪಲ್, ಒಂದು ಇಂಟರ್ವ್ಯೂಗೆ ಅಟೆಂಡ್ ಮಾಡಿರ್ತೀರ ಅಥವಾ ಯಾವುದಾದ್ರೂ ಒಂದು ಆಡಿಷನ್ಸ್ಗೆ ಹೋಗಿರ್ತೀರ. ಈಗ ಬಹಳಷ್ಟು ಆಡಿಷನ್ಸ್ ನಡೀತಾ ಇದೆಯಲ್ವ, ನಿಮ್ಮಲ್ಲಿ ಏನೋ ಒಂದು ಕಲಾತ್ಮಕ ಪ್ರತಿಭೆ ಇರುತ್ತೆ, ಅದ್ರ ಮುಖಾಂತರ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೋಬೇಕು. ಏನೋ ಒಂದು ಅವಕಾಶ ಬಂದಿದೆ ಅನ್ನೋ ರೀತಿಯಲ್ಲಿ ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಥರ್ಡ್ ರೌಂಡು ಅಂತ ಹೋಗ್ತೀರ. ಬಟ್ ಕೊನೆ ರೌಂಡಲ್ಲಿ ಏನಾಗುತ್ತೆ ಅಂದರೆ ಈ ಸಂದರ್ಭದಲ್ಲಿ ಅಂದರೆ ನಿಮಗಿನ್ನ ಕೆಲವೊಂದು ವಿಷಯಗಳಲ್ಲಿ ನಾಲೆಡ್ಜ್ ವಿಷಯದಲ್ಲಾಗಿರ್ಬೋದು, ಕಮ್ಯುನಿಕೇಷನ್ ವಿಷಯದಲ್ಲಾಗಿರ್ಬೋದು, ಅಂದರೆ ಕೆಳಗೆ ಅಂದರೆ ಎಕ್ಸ್ಪೆಕ್ಟೇಷನ್ಸ್ಗೆ ಅಂದ್ಕೊಂಡೇ ಇರಲ್ಲ ಈ ವ್ಯಕ್ತಿ ಸೆಲೆಕ್ಟ್ ಆಗ್ತಾರಾ ಅನ್ನೋ ರೀತಿಯಲ್ಲಿ. ಬಟ್ ಈ ರೀತಿ ವಿಷಯಗಳು ನಿಮ್ಮಲ್ಲಿ ಎಷ್ಟೇ ಶಕ್ತಿ, ಟ್ಯಾಲೆಂಟ್ ಇದ್ರೂ ಕೂಡ ನಿಮಗಿನ್ನ ಕಮ್ಮಿ ಜ್ಞಾನ, ಟ್ಯಾಲೆಂಟ್ ಇರುವಂತಹ ವ್ಯಕ್ತಿಗಳು ಆಯ್ಕೆ ಆಗ್ತಾ ಇರ್ತಾರೆ. ಬಟ್ ನಿಮ್ಗೆ ಏನೋ ಒಂದು ನೆಗೆಟಿವ್ ಫೀಡ್ಬ್ಯಾಕ್ ಅನ್ನೋದು ಬರ್ತಾ ಇರುತ್ತೆ. ಸೊ ಈ ರೀತಿ ನೀವು ಮಾಡುವಂತಹ ಪ್ರಯತ್ನಗಳಲ್ಲಿ ಅನಾವಶ್ಯಕವಾಗಿ ನಿಮ್ಮ ಎಫರ್ಟ್ನ ಈ ಸ್ವಲ್ಪ ಸೆಲ್ಫ್ ಕಾನ್ಫಿಡೆನ್ಸ್ ಕಮ್ಮಿ ಆಗಿರೋದ್ರಿಂದ, ಏಕಾಗ್ರತೆ ಇಲ್ದಿರೋ ಕಾರಣದಿಂದ ಬಹಳಷ್ಟು ಅವಕಾಶಗಳನ್ನು ಮಿಸ್ ಮಾಡ್ಕೊಳ್ಳೋದು ಇತ್ಯಾದಿ ವಿಷಯಗಳು ನಡೆಯೋ ಚಾನ್ಸ್ ಇರೋದ್ರಿಂದ ದಯವಿಟ್ಟು ನೀವು ಮಾಡುವಂತಹ ಪ್ರಯತ್ನ ಏನು, ಅದಕ್ಕೆ ಯಾವ ರೀತಿ ಪ್ರಿಪೇರ್ ಆಗಬೇಕು, ಪ್ರಿಪ್ರೇಷನ್ ಆದಮೇಲೆ ಪ್ರೆಸೆಂಟೇಷನ್ ಯಾವ ರೀತಿ ಕೊಡಬೇಕು, ಒಂದು ನಿಮಗೆ ನೀವೇ ಮಿರರಲ್ಲಿ ನೋಡ್ಕೊಳ್ತಾ ಪ್ರಾಕ್ಟೀಸ್ ಮಾಡಿ, ಒಂದಕ್ಕೆ 3 ಬಾರಿ ಪ್ರಾಕ್ಟೀಸ್ ಮಾಡಿ ಕಾನ್ಫಿಡೆನ್ಸ್ ಲೆವೆಲ್ಸ್ನ ಬೆಳೆಸ್ಕೊಂಡು ಆ ಅವಕಾಶಗಳನ್ನು ಕೈ ಹಿಡಿಯುವಂತಹ ಪ್ರಯತ್ನಗಳನ್ನು ಮಾಡಿ. ಇನ್ನು ಕೆಲವೊಂದು ಕೆಲಸಗಳಲ್ಲಿ ಅಂದರೆ ಕಂಪ್ಲೀಟ್ ಆಗುತ್ತೆ, ಇನ್ನೇನು ಜಸ್ಟ್ ಒಂದು 10 ಮಿನಿಟ್ಸ್ ಅಲ್ಲಿ ಕಂಪ್ಲೀಟ್ ಆಗಬೇಕಾಗಿರುವಂತಹ ಕೆಲವೊಂದು ಪ್ರಯತ್ನಗಳು, ಕೆಲಸಗಳು ಗಂಟೆಗಳ ಕಾಲ ಆದ್ರೂ ಕೂಡ ಅದು ಕಂಪ್ಲೀಟ್ ಆಗಲ್ಲ. ಎಲ್ಲೋ ಸಮ್ ಪ್ರಾಬ್ಲಮ್ ಆಗ್ತಾ ಇದೆ, ಅಥವಾ ಮಾಡದಿರೋಂತಹ ಕೆಲಸಗಳಲ್ಲಿ ಅಸಂತೃಪ್ತಿ, ಇನ್ನೂ ಏನೋ ಮಾಡಬೇಕಾಗಿತ್ತು ಅಂದರೆ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ನೀವು ಮಾಡಿರುವಂತಹ ಕೆಲಸಗಳಲ್ಲಿ ಇರಲ್ಲ. ಕೆಲವೊಂದು ಸಾರಿ ಏನಾಗುತ್ತೆ, ಅನಾವಶ್ಯಕವಾಗಿರುವಂತಹ ಪ್ರಯಾಣಗಳು ನಿಮ್ಮ ತಾಳ್ಮೆಗೆ ಪರೀಕ್ಷೆ. ಅಂದರೆ
ಏನು ಪ್ರಯೋಜನ ಇರಲ್ಲ. ಬಟ್ ಪ್ರಯಾಣಗಳು ಮಾಡಲೇಬೇಕಾಗಿರುವಂತಹ ಸಿಚುವೇಶನ್, ಆ ವಿಷಯಗಳಿಂದ ನಿಮ್ಮ ಸಮಯವೂ ವೃಧಾ ಆಗುತ್ತೆ, ನಿಮ್ಮ ಎಫರ್ಟ್ಸ್, ನಿಮ್ಮ ಟೈಮು, ನಿಮ್ಮ ಮನಿ ಎಲ್ಲವೂ ಕೂಡ ಈ ಟೈಮಲ್ಲಿ, ಈ ಸಂದರ್ಭದಲ್ಲಿ ಅನಾವಶ್ಯಕವಾಗಿ ಅಯ್ಯೋ ಸುಮ್ಮನೆ ಪ್ರಯಾಣ ಮಾಡಿ ಬಂದೆ, ಸುಮ್ಮನೆ ಮುಂದೆ ಕನ್ಫರ್ಮೇಷನ್ ಮಾಡ್ಕೊಂಡು ಬಂದಿದ್ದರೆ ಚೆನ್ನಾಗಿತ್ತು, ಪ್ರತಿಯೊಂದು ಅಷ್ಟೇ. ಅಂದರೆ ಆದಮೇಲೆ ರಿಗ್ರೆಟ್ ಫೀಲ್ ಆಗುವಂತಹ ಸಂದರ್ಭಗಳು ಬರುತ್ತೆ. ಅನಾವಶ್ಯಕವಾಗಿರುವಂತಹ ಎಫರ್ಟ್ಸ್ ಜಾಸ್ತಿ ಹಾಕೋದು, ಅದರಿಂದ ಏನೂ ಪ್ರಯೋಜನ ಇಲ್ಲ. ಆ ತುಂಬ ಕಷ್ಟಕರವಾಗಿರುವಂತಹ ಒಂದು ಪಝಲ್ ಅಂತ ಅಂದ್ಕೊಳ್ಳಿ. ಆ ಪಝಲ್ ತುಂಬ ಕಷ್ಟ ಆಗಿದೆ, ನಿಮ್ಗೆ ಅದನ್ನು ಸಾಲ್ವ್ ಮಾಡೋಷ್ಟು ಟ್ಯಾಲೆಂಟ್ ಇಲ್ಲ, ಆದ್ರೂ ಕೂಡ ನೀವು ಅದ್ರ ಮೇಲೆ ಅಸಾಧ್ಯವಾಗಿರುವಂತಹ ವಿಷಯಗಳನ್ನು ಕೂಡ ಇಲ್ಲ ಮಾಡೋಣ. ಇಲ್ಲಿ ಏನಾಗುತ್ತೆ ಅಂದರೆ ವೇಸ್ಟ್ ಆಫ್ ಎಫರ್ಟ್ಸ್. ನೀವು ಗಂಟೆಗಳಲ್ಲ, ದಿನಗಳ ಸಮಯವನ್ನು ಕೂಡ ಅದ್ರ ಮೇಲೆ ಸ್ಪೆಂಡ್ ಮಾಡಿದ್ರೂ ಕೂಡ ಅದು ಕಂಪ್ಲೀಟ್ ಆಗಲ್ಲ, ನೀವು ಅದರಲ್ಲಿಂದ ಹೊರಗಡೆ ಬರಲ್ಲ. ಅಂದರೆ ವೇಸ್ಟ್ ಆಫ್ ಎಫರ್ಟ್ಸ್ ಅನ್ನೋದು ಈ ಮಂತಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ. ಸೊ ಬಿಫೋರ್ ಗೆಟ್ ಇನ್ ಟು ಎನಿ ಎಫರ್ಟ್ ಆರ್ ಎನಿ ಟಾಸ್ಕ್, ನಿಮ್ಗೆ ಆಗುತ್ತಾ ಅಥವಾ ಏನಾದರೂ ಸಮಸ್ಯೆಗಳು ಬಂದರೆ ಒಂದು ಬ್ಯಾಕಪ್ ಸಪೋರ್ಟ್ ಥರ ಇವ್ರನ್ನ ಕೇಳಿಕೊಂಡು ಸಮಸ್ಯೆಯನ್ನು ಪರಿಷ್ಕಾರ ಮಾಡೋಣ, ಪ್ರಯತ್ನವನ್ನು ಮುಗಿಸೋಣ ಅನ್ನೋ ರೀತಿಯಲ್ಲಿ ಒಂದು ಬ್ಯಾಕಪ್ ಪ್ಲ್ಯಾನ್ ಕ್ರಿಯೇಟ್ ಮಾಡಿಕೊಂಡು ಆ ವಿಷಯಗಳಲ್ಲಿ ಕಂಪ್ಲೀಟ್ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕಾಗಿರುತ್ತೆ. ಅಕಾಲ ಭೋಜನ ಅನ್ನೋದಿದೆ. ಅಂದರೆ ಈ ಕೆಲಸಗಳಲ್ಲಿ ನಿರಂತರವಾಗಿ ನೀವು ಸ್ಕೆಡ್ಯೂಲ್ಸು ಅಥವಾ ಕೆಲಸದಲ್ಲಿ ಒತ್ತಡ, ಏನು ಕೆಲಸ ಮಾಡಿದ್ರೂ ಕೂಡ ಅದರಿಂದ ಏನಾದರೂ ಪ್ರಯೋಜನ ಇರುತ್ತೆ ಅಂದರೆ ನಾನು ಇದಕ್ಕೆ ಮುಂಚೆ ಹೇಳ್ದಂಗೆ ವೇಸ್ಟ್ ಆಫ್ ಎಫರ್ಟ್ಸ್. ಆ ಕಾರಣದಿಂದ ಟೈಮ್ಗೆ ಊಟ ಮಾಡೋದಲ್ಲಿ ಆಗಿರಬಹುದು, ಅಥವಾ ಸರಿಯಾಗಿ ಇರುವಂತಹ ಸಮಯದಲ್ಲಿ ನಿದ್ದೆ ಮಾಡದೇ ಇರುವಂತಹ ಸಂದರ್ಭಗಳಾಗಿರಬಹುದು. ಇವು ನಿಮ್ಮ ಮಾನಸಿಕ ಮತ್ತು ದೈಹಿಕ ವಿಷಯಗಳಲ್ಲಿ ಆರೋಗ್ಯ ಸಮಸ್ಯೆಗಳನ್ನು ಸೂಚಿಸುವಂತಹ ಪ್ರಯತ್ನಗಳಿರುತ್ತೆ. ಪ್ರಮುಖವಾಗಿ ಮಕರ ರಾಶಿಯವರೇ, ಈ ಆರೋಗ್ಯ ಸಮಸ್ಯೆಗಳಂದರೆ ಇನ್ ಕೇಸ್ ನಿಮ್ಗೆ ಏನಾದರೂ ಬೋನ್ ಫ್ರ್ಯಾಕ್ಚರ್ ಆಗಿ ಸರ್ಜರಿ ಆಗಿ ಅಥವಾ ಈಗೀಗ ಸ್ವಲ್ಪ ರಿಕವರಿ ಆಗ್ತಾ ಇರುವಂತಹ ಸಂದರ್ಭಗಳಾಗಿರ್ಬೋದು, ಅಥವಾ ನಿಮಗೆ ಆರ್ಥರೈಟಿಸ್ ಇರುವಂತಹ ಸಂದರ್ಭಗಳಾಗಿರ್ಬೋದು, ಅಥವಾ BP ಇತ್ಯಾದಿ ರಕ್ತದೋಷಗಳಿರುವಂತಹ ಸಂದರ್ಭಗಳಾಗಿರ್ಬೋದು, ಆರೋಗ್ಯ ಸಮಸ್ಯೆಗಳಾಗಿರ್ಬೋದು, ಹಾರ್ಟ್ ರಿಲೇಟೆಡ್ ಡಿಸೀಸಸ್ ಇರುವಂತಹ ವ್ಯಕ್ತಿಗಳು ಕಂಪ್ಲೀಟ್ ನಮ್ಮ ಮೆಡಿಕೇಷನ್, ನಿಮ್ಮ ಪ್ರಾಪರ್ ಲೈಫ್ ಸ್ಟೈಲ್ ಅಥವಾ ಡೈಲಿ ರೊಟೀನ್ ಏನಿದೆ, ಫುಡ್ ಹ್ಯಾಬಿಟ್ಸ್ ಯಾವ ರೀತಿ ಇದೆ, ಪ್ರತಿಯೊಂದನ್ನು ಕೂಡ ಈ ಟೈಮಲ್ಲಿ ನೀವು ಪರೀಕ್ಷೆ ಮಾಡಿಕೊಂಡು ನಾನು ಪ್ರಾಪರ್ ವೆಯ್ಟ್ ಮೇಂಟೈನ್ ಮಾಡ್ತಾ ಇದ್ದೀನಾ, BP ಲೆವೆಲ್ಸ್ ಕಂಟ್ರೋಲಲ್ಲಿದೆಯಾ, ಅಥವಾ ಡಯಾಬಿಟಿಕ್ಸ್ ಯಾವ ರೀತಿ ಇದೆ. ಸೊ ಬಹಳಷ್ಟು ಜೋಪಾನದಿಂದ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕಾಗಿರುತ್ತೆ. ಪ್ರಮುಖವಾಗಿ ಆಹಾರ ನಿಯಮಗಳನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಇನ್ ಕೇಸ್ ಯು ಆಲ್ರೆಡಿ ಡಯಾಗ್ನೋಸ್ಡ್ ಆ್ಯಸ್ ಬ್ಲಡ್ ಪ್ರೆಷರ್ ಆಗಿರ್ಬೋದು, ಡಯಾಬಿಟಿಕ್ ಆಗಿರ್ಬೋದು, ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಅಬೌಟ್ ಯುವರ್ ಫುಡ್ ಹ್ಯಾಬಿಟ್ಸ್. ಈ ವಿಷಯದಲ್ಲಿ ಜಾಗರೂಕವಾಗಿರಬೇಕಾಗಿರುತ್ತೆ. ಅದನ್ನೇ ಈ ಅಷ್ಟಮ ಸ್ಥಾನದಲ್ಲಿರುವಂತಹ ಶನಿ ಪರಮಾತ್ಮನನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಶ್ಲೋಕದ ಮುಖಾಂತರ ಹೇಳ್ತಾರೆ. ಏನಂತ ಹೇಳ್ತಾರೆ? ದುರ್ದೋಷಃ ಶತ್ರು ಸಂವಾದೋ. ಅಂದರೆ ದುರ್ದೋಷಃ ಅಂದರೆ ಕೆಲವೊಂದು ಮಾಡಬೇಕಾಗಿರುವಂತಹ ಮಾಡಬಾರ್ದು ಆ ಕೆಟ್ಟ ವಿಷಯಗಳು, ಕೆಟ್ಟ ಮಾತುಗಳು, ಕೆಟ್ಟ ಆಲೋಚನೆ, ಕೆಟ್ಟ ಸಹವಾಸಗಳು, ಕೆಟ್ಟ ಅಭ್ಯಾಸಗಳು. ದುರ್ದೋಷ ಅಂದರೆ ಮಾಡಬಾರ್ದಾಗಿರುವಂತಹ ಕೆಲಸಗಳನ್ನು ಮಾಡಬೇಕು ಅನ್ನುವಂತಹ ಯೋಚನೆಗಳು ಬರುವಂತಹ ಸಮಯ. ಅದು ತಪ್ಪು ಅಂತ ಗೊತ್ತಿದ್ದರೂ ಕೂಡ ಇಲ್ಲ ನೋಡೋಣ, ಒಂದು ಸಾರಿ ಪ್ರಯೋಗ ಮಾಡೋಣ, ಒಂದು ಸಾರಿ ಟೇಸ್ಟ್ ನೋಡೋಣ ಅನ್ನುವಂತಹ ಒಂದು ರೀತಿಯಲ್ಲಿ ಕೆಲವೊಂದು ಈ ದೋಷಪೂರಿತವಾಗಿರುವಂತಹ ವಿಷಯಗಳ ಮೇಲೆ ಈ ಸಂದರ್ಭದಲ್ಲಿ ಆಸಕ್ತಿ ಅನ್ನೋದು ಬೆಳೆಯುತ್ತೆ. ಶತ್ರು ಸಂವಾದೋ, ಶತ್ರುಗಳ ಮುಖಾಂತರ ಅನಾವಶ್ಯಕ ಚಿಕ್ಕ ವಿಷಯಕ್ಕೆ ಯಾವುದೇ ರೀತಿ ಕಾರಣ ಇಲ್ಲ, ಬಟ್ ಅನಾವಶ್ಯಕವಾಗಿ ವಾದ ವಿವಾದಗಳು ನಡೀತಾ ಇರುತ್ತೆ, ಆರ್ಗ್ಯುಮೆಂಟ್ಸ್ ನಡೀತಾ ಇರುತ್ತೆ, ಯಾವತ್ತಿಗೂ ಬಗೆಹರಿಯಲ್ಲ. ನಿಮಗೆ ಗೊತ್ತು ಅವ್ರು ಎಷ್ಟು ಹೇಳಿದ್ರೂ ಕೇಳಲ್ಲ ಅಂತ, ಆದ್ರೂ ಕೂಡ ಅವ್ರನ್ನ ಮನವೊಲಿಸೋದಕ್ಕೆ, ಅವ್ರನ್ನ ಕನ್ವಿನ್ಸ್ ಮಾಡಲಿಕ್ಕೆ ಈ ರೀತಿ ಡಿಬೇಟ್ಸ್ ಮಾಡ್ತಾ ನಿಮ್ಮ ಟೈಮು ವೇಸ್ಟ್. ಅದನ್ನೇ ಮುಂಚೆ ಹೇಳಿದಾನಲ್ಲ, ಅನಾವಶ್ಯಕವಾಗಿ ವೇಸ್ಟ್ ಆಫ್ ಎಫರ್ಟ್ಸ್ ಅನ್ನೋ ರೀತಿಯಲ್ಲಿ ಶತ್ರು ಸಂವಾದ, ಗಮನಾಗಮನವ್ಯದ, ಅನಾವಶ್ಯಕ ಗಮನ ಅಂದರೆ ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸ್ಗೆ, ಆ ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಪ್ರಯಾಣಗಳು, ಪ್ರಯಾಣ ಅಂದರೆ ಈ ಮುಖಾಂತರ ಆಗುವಂತಹ ಒಂದು ಆ ಫ್ರಸ್ಟ್ರೇಷನ್, ತುಂಬ ಟಯರ್ಡ್ ಆಗಿಬಿಡ್ತಾರೆ. ಒಂದು ಕಂಪ್ಲೀಟ್ ಒಂದು 10 hours 12 hours ಒಂದು 15 hours ಬಸ್ ಜರ್ನಿನೋ ಟ್ರೈನ್ ಜರ್ನಿನೋ ಮಾಡಿದ್ದೀರಾ ಅಂದ್ಕೊಳ್ಳಿ, ಯಾವ ರೀತಿ ಇರುತ್ತೆ ಮಾರನೇ ದಿನ ನಿಮ್ಮ ಆ ರೀತಿ. ಅಂದರೆ ಇಲ್ಲಿ ದೇಹಕ್ಕೂ ಕಷ್ಟ, ಟೈಮೂ ವೇಸ್ಟು. ಸೊ ಆಗಿರೋದ್ರಿಂದ ಪ್ರಯಾರಿಟಿ ಇದೆಯಾ, ಈಗ ಮಾಡ್ತಾ ಇರೋಂತಹ ಪ್ರಯಾಣದಿಂದ ಏನಾದರೂ ಅನುಕೂಲ ಇದೆಯಾ, ಪ್ರತಿಫಲ ಇದೆಯಾ, ಅದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಪ್ರಯಾಣಗಳಿಟ್ಕೊಳ್ಳಿ.
ದುಃಖವಾರ್ತಾ ಶ್ರುತಂ ಅಂದರೆ ಮನಸ್ಸಿಗೆ ಕಷ್ಟ ಅಂದರೆ ಕೊಡುವಂತಹ ಅಥವಾ ಮನಸ್ಸಿಗೆ ನೋವು ಉಂಟು ಮಾಡುವಂತಹ ಕೆಲವೊಂದು ಮಾತುಗಳನ್ನು ಕೇಳಬಹುದು. ಅಂದರೆ ಅವಮಾನಗಳಾಗಿರಬಹುದು ಅಥವಾ ದುಃಖವನ್ನು ತರುವಂಥದ್ದು, ಮನಸ್ಸಿಗೆ ವಿಚಾರವನ್ನು ತರುವಂಥದ್ದು ಈ ವಿಷಯಗಳನ್ನು ಈ ಕೆಲವೊಂದು ವ್ಯಕ್ತಿಗಳ ಮುಖಾಂತರ ಕೇಳುವಂತಹ ಸಂದರ್ಭಗಳಾಗಿರಬಹುದು. ಸೊ ಈ ಟೈಮಲ್ಲಿ ಈ ಅಷ್ಟಮ ಸ್ಥಿತಿಯಲ್ಲಿರುವಂತಹ ಅಷ್ಟಮಸ್ಥೋ ಯದಾ ರವಿಹಿ ಅಂತ ಹೇಳ್ತಾರೆ. ಅಂದರೆ ಅಷ್ಟಮ ಸ್ಥಾನದಲ್ಲಿರುವಂಥ ರವಿ ಈ ರೀತಿ ವಿಷಯಗಳನ್ನು ನೀಡ್ತಾ ಇರ್ತಾರೆ. ಸೊ ಅಷ್ಟಮ ರವಿ ದೋಷವನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ನಮ್ಮ ಶಾಸ್ತ್ರ ಅಂದರೆ ಸಮಸ್ಯೆ ಇದ್ದಾಗ ಅದಕ್ಕೆ ಪರಿಹಾರ ಇದ್ದೇ ಇರುತ್ತೆ. ಸೊ ಆಗಿರೋದ್ರಿಂದ ಭಾನುವಾರ ನಿಯಮಗಳನ್ನು, ರವಿವಾರ ನಿಯಮಗಳನ್ನು ಪಾಲನೆ ಮಾಡಿ. ರವಿವಾರದಂದು ಅದರಲ್ಲೂ ಶ್ರವಣ ಮಾಸ ಆಗಿರೋದ್ರಿಂದ ಬೆಳಗ್ಗೆನೆ ಸೂರ್ಯೋದಯಕ್ಕೆ ಮುನ್ನವೇ, ಮಕರ ರಾಶಿಯವ್ರು ನೆನ್ಪಿಟ್ಕೊಳ್ಳಿ, ಸೂರ್ಯೋದಯಕ್ಕೆ ಮುನ್ನವೇ ನೀವು ಪ್ರತಿದಿನ ನಿಮ್ಮ ದಿನ ಆರಂಭ ಮಾಡಬೇಕಾಗಿರುತ್ತೆ. ಸೊ ಸೂರ್ಯ ಉದಯ ಆಗ್ತಾ ಇರುವಂಥ ಹುಟ್ಟುವಂತಹ ಸಂದರ್ಭಗಳಲ್ಲಿ ಒಂದು ರಾಗಿ ಪಾತ್ರೆ, ಹಿತ್ತಾಳಿ ಪಾತ್ರೆ, ಅದರಲ್ಲಿ ಸ್ವಲ್ಪ ಬೆಲ್ಲ ಚೂರು ಹಾಕಿ ನೀರು ಹಾಕಿ ಓಂ ನಮೋ ಸೂರ್ಯ ದೇವಾಯ ನಮಃ ಅನ್ನುವಂತಹ ಮಂತ್ರವನ್ನು ಪಠಿಸುತ್ತಾ ಒಂದು 3 ಬಾರಿ ನೀರಿನಿಂದ ಅರ್ಘ್ಯ ಬಿಡಿ. ಅದು ಭಾನುವಾರಗಳು ತಪ್ಪದೇ ಮಾಡಿ. ಭಾನುವಾರಗಳು ರವಿವಾರಗಳು ಈ ಯಾರೋ ಹಳೆ ನಮ್ಮ ಬ್ರಿಟಿಷರು ಆಂಗ್ಲೇಯರು ಇಂಟ್ರಡ್ಯೂಸ್ ಮಾಡಿರುವಂತಹ ಸಂಡೇ ಅಂದರೆ ಒಂದು ಜಾಲಿ ಮೋಡ್, ಒಂದು ಪಾರ್ಟಿ ಮೋಡ್, ಮಾಡಬಾರ್ದಾಗಿರುವಂತಹ ಕೆಲಸಗಳನ್ನೆಲ್ಲ ಸಂಡೇ ಇಟ್ಕೊಳ್ತಾರೆ. ಸೊ ಪಾರ್ಟಿ ಅಂತೆ, ಅದಂತೆ ಇದಂತೆ. ಬಟ್ ಸಂಡೇ ಆಗಿರುವಂತಹ ಪ್ರಾಮುಖ್ಯತೆ ರವಿವಾರ, ಸೂರ್ಯನ ವಾರ, ರವಿ ಸ್ವಕ್ಷೇತ್ರಕ್ಕೆ ಬರ್ತಾ ಇರೋದ್ರಿಂದ, ಅಷ್ಟಮ ರವಿ ದೋಷ ಕಾಡ್ತಾ ಇರೋದ್ರಿಂದ ಭಾನುವಾರಗಳು ಕ್ಷುರ ಕರ್ಮಗಳು ಮಾಡಬೇಡಿ. ಕಟಿಂಗ್ ಮಾಡಿಸ್ಕೊಳ್ಳೋದಾಗಿರ್ಬೋದು, ಶೇವಿಂಗ್ ಮಾಡಿಸ್ಕೊಳ್ಳೋದಾಗಿರ್ಬೋದು, ಮದ್ಯ ಮಾಂಸ ಇತ್ಯಾದಿ ವಿಷಯಗಳಾಗಿರ್ಬೋದು, ಕೆಟ್ಟ ಸಹವಾಸಗಳಾಗಿರ್ಬೋದು, ಬ್ರಹ್ಮಚರ್ಯ ವ್ರತವನ್ನು ಪಾಲನೆ ಮಾಡಿ. ಆ ಟೈಮಲ್ಲಿ ಕೆಟ್ಟ ವಾರ್ತೆಗಳು ಮಾತಾಡೋಕ್ಕೆ ಹೋಗಬೇಡಿ. ಅಂದರೆ ಏನಾದರೂ ಸಹಾಯವನ್ನು ಕೇಳಿದ್ರೆ ಅದು ಮತ್ತೆ ಯಾವಾಗ ಕೊಡ್ತೀಯಾ, ಎಷ್ಟು ದಿನಗಳಿಗೆ ಕೊಡ್ತೀಯಾ, ಎಷ್ಟು ಬಡ್ಡಿ ಹಾಕಿ ಇಂಟ್ರೆಸ್ಟ್ ಸೇರಿಸಿ ಕೊಡ್ತೀಯ, ಈ ರೀತಿ ಅಂದರೆ ಕೇಳದೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ. ಸೊ ಈ ರೀತಿ ನೀವು ಮಾಡಿರುವಂತಹ ಸಹಾಯ 3ನೇ ವ್ಯಕ್ತಿಗೆ ಗೊತ್ತಾಗಬಾರ್ದು. ಆ ರೀತಿ ಕೆಲವೊಂದು ದಾನ ಧರ್ಮಾದಿಗಳಿಂದ, ರವಿಯ ಅನುಗ್ರಹದಿಂದ, ಗುರು ಹಿರಿಯರ ಆಶೀರ್ವಾದದಿಂದ, ಅದರಲ್ಲಿ ಪ್ರಮುಖವಾಗಿ ತಂದೆಯ ಆಶೀರ್ವಾದದಿಂದ ತುಂಬ ಫ್ರೆಂಡ್ಲಿ ಆಗಿರೋದು, ತಂದೆನ ಏನಾದರೂ ಅನ್ನೋದು ಇತ್ಯಾದಿ ವಿಷಯ, ಅವ್ರನ್ನ ಮನಸ್ಸು ನೋಯಿಸೋದು, ಮತ್ತಷ್ಟು ನಿಮಗೆ ಈ ರವಿ ದೋಷ ಅನ್ನೋದು ಕಾಡ್ತಾ ಇರುತ್ತೆ. ಇನ್ನು ಭಾನುವಾರ ಗೋಧಿಯನ್ನು ದಾನ ಮಾಡುವುದರಿಂದ ಅಥವಾ ಗೋಧಿಯ ರವೆ ಇರುತ್ತಲ್ವ, ಗೋಧಿಯ ರವೆ ಬೆಲ್ಲ ಸೇರಿಸಿ ಗೋಮಾತೆಗೆ ಆಹಾರವಾಗಿ ರವಿವಾರದಂದು ತಿನ್ನಿಸೋದ್ರಿಂದ ಈ ರವಿಯ ಅನುಗ್ರಹ ಅನ್ನೋದು ಸ್ವಲ್ಪ ಅನುಕೂಲ ಫಲಗಳನ್ನು ನೀಡ್ತಾ ಇರುತ್ತೆ ಅಂತ ಹೇಳ್ತಾ, ಸದಾ ಶ್ರೀ ಗುರುರಾಯರ ಆಶೀರ್ವಾದ, ಶ್ರೀ ಸತ್ಯನಾರಾಯಣ ಸ್ವಾಮಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ, ನಿಮ್ಮ ಪರಿವಾರದ ಮೇಲೆ ಇರಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀ